ಉರ್ದು ಭಾಷೆಯಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಲಾಗಿದೆ. ಉರ್ದು ಆಹ್ವಾನ ಪತ್ರಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ತೆಲುಗು ತಮಿಳು ಮಾತಾಡೋರಿದ್ದಾರೆ, ಹಾಗಾದ್ರೆ ಆ ಎರಡು ಭಾಷೆ ಹಾಕ್ಬಿಟ್ರಿ, ಅದನ್ನು ಕೂಡ ಮುದ್ರಿಸ್ಬಿಡಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಛಲವಾದಿ. ಉರ್ದು ಮಾತಾಡೋರು ಓದೋರು ಮಾತ್ರ ಇದ್ದಾರಾ? ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಅಂತ ಹೇಳೋ ಧೈರ್ಯ ನಿಮಗಿಲ್ವಾ ಅನ್ನುವಂತಹ ಪ್ರಶ್ನೆ. ಬಹುಶಃ ಇದು ದಿನೇಶ್ ಗುಂಡೂರಾವ್ ಮನೆ ಸಮಸ್ಯೆ ಇರಬೇಕು ಅಂತ ಕೂಡ ಕುಟುಕಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವರು ಕರ್ನಾಟಕದಲ್ಲಿ ಸುಮಾರು 20ರಿಂದ 25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ. ಅವರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡಿ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಅಲ್ಪಸಂಖ್ಯಾತರ ಓಲೈಕೆಯ ಮೂಲಕ ಹೊಸ ಪದ್ಧತಿಗೆ ನಾಂದಿ ಆಡ್ತಾ ಇದೆಯಾ ಸರ್ಕಾರ? ದಿವ್ಯ, ಅಲ್ಪಸಂಖ್ಯಾತರ ಓಲೈಕೆ ಏನು ಆರೋಪ ಇದೆ, ಆ ಸಂಬಂಧಪಟ್ಟಂತೆ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಈ ರಾಜ್ಯ ಸರ್ಕಾರ ಮಾಡ್ಕೊಂಡೇ ಬರ್ತಾ ಇದೆ. ಈಗ ಮತ್ತೊಂದು ಹೊಸ ಎಡವಟ್ಟನ್ನ, ಹೊಸ ವಿವಾದನ ಕುಟುಂಬ ಮತ್ತೆ ಆರೋಗ್ಯ ಕಲ್ಯಾಣ ಇಲಾಖೆ ಸೃಷ್ಟಿ ಮಾಡಿರುವಂಥದ್ದು. ಇವತ್ತು ಹಿಮೋಫಿಲಿಯಾ ರೋಗಿಗಳಿಗೆ ಚಿಕಿತ್ಸೆ ಮತ್ತೆ 108 ಆಂಬ್ಯುಲೆನ್ಸ್ಗಳ ಸೇವೆ ಉದ್ಘಾಟನೆ ಕಾರ್ಯಕ್ರಮ ನೆಹರು ತಾರಾಲಯದಲ್ಲಿತ್ತು. ಅಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಂಡಿದ್ರು. ಆ ಒಂದು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಕನ್ನಡ, ಇಂಗ್ಲಿಷು, ಹಿಂದಿ ಮತ್ತೆ ಉರ್ದು ಭಾಷೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಮಾಡುವಂಥದ್ದು, ಪ್ರಕಟ ಮಾಡುವಂಥದ್ದು ಎಲ್ಲವೂ ಕೂಡ ಸಹಜ. ಕನ್ನಡ ಬಿಟ್ಟರೆ ಇಂಗ್ಲಿಷಲ್ಲಿ ಪ್ರಕಟ ಮಾಡಬೇಕು. ಆದರೆ ಉರ್ದು ಯಾಕೆ ಅನ್ನುವಂಥ ಈ ಪ್ರಶ್ನೆ ಬಂದಿರುವಂಥದ್ದು. ಇದು ಅಲ್ಪಸಂಖ್ಯಾತರ ಓಲೈಕೆನಾ ಅನ್ನುವಂಥ ಪ್ರಶ್ನೆ ಬಂದಿದೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಮತ್ತು ವಿಪಕ್ಷಗಳ ಕೆಂಗಣಿಗೂ ಕೂಡ ಈ ಒಂದು ನಡೆ ಗುರಿಯಾಗಿರುವಂಥದ್ದು. ಜೊತೆಗೆ ಇಷ್ಟೆಲ್ಲ ವಿರೋಧ ಬರ್ತಾ ಇದ್ರು ಕೂಡ ದಿನೇಶ್ ಗುಂಡೂರಾವ್ ಅವರು ಅದನ್ನ ಸಮರ್ಥನೆ ಮಾಡ್ಕೋತಾರೆ. ಏನ್ ತಪ್ಪು ಅದರಲ್ಲಿ? ಉರ್ದುನಲ್ಲಿ ಆಹ್ವಾನ ಪತ್ರಿಕೆ ಪ್ರಕಟ ಮಾಡಿದ್ರೆ ಏನ್ ತಪ್ಪು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಅದು ಅವರ ಕುಟುಂಬದ ಅಥವಾ ಅವರ ವೈಯಕ್ತಿಕ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಅಲ್ಲ, ಸರ್ಕಾರದ ಆಹ್ವಾನ ಪತ್ರಿಕೆ, ಸರ್ಕಾರದ ಇಲಾಖೆಯ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ. ಅದನ್ನ ಶಿಷ್ಟಾಚಾರ ಪ್ರಕಾರನೇ ಪ್ರಕಟ ಮಾಡಬೇಕು. ಆದರೆ ಇಲಾಖೆ ಮಾಡಿರುವಂಥದ್ದೇನು ಉರ್ದುನಲ್ಲಿ ಅದನ್ನ ಪ್ರಕಟ ಮಾಡಿರುವಂಥದ್ದು. ಇವರೇನು ಸಮರ್ಥನೆ ಕೊಡ್ಕೋತಾರೆ? ಉರ್ದು ಜನರು ಕೂಡ ಇದ್ದಾರೆ, ಉರ್ದು ಜನರಿಗೋಸ್ಕರ ಜಾಹೀರಾತುಗಳನ್ನು ಕೂಡ ಉರ್ದುನಲ್ಲಿ ಕೊಡುತ್ತೆ ಸರ್ಕಾರ ಅನ್ನುವಂಥ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಉಡಾಫೆಯ ಉತ್ತರ ಅಂತ ಕೂಡ ಅದನ್ನ ಕನ್ನಡ ಪರ ಸಂಘಟನೆಗಳು ಬಿಂಬಿಸ್ತಾ ಇದ್ದಾರೆ. ಇದನ್ನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ತಮಿಳರಿಗೆ ಯಾಕೆ ಮತ್ತೆ ತಮಿಳರಲ್ಲಿ ಪ್ರಕಟ ಮಾಡಲಿಲ್ಲ, ತೆಲುಗಿಗೆ ಯಾಕೆ ತೆಲುಗು ಭಾಷೆಯಲ್ಲಿ ಪ್ರಕಟ ಮಾಡಲಿಲ್ಲ? ಅಂದ್ರೆ ಇಲ್ಲಿ ಉರ್ದು ಕಡ್ಡಾಯ ಭಾಷೆನ ರಾಜ್ಯದಲ್ಲಿ, ಕನ್ನಡ ಕಡ್ಡಾಯ ಭಾಷೆ, ಆಡಳಿತ ಭಾಷೆ ಅಂತ ಯಾಕೆ ಹೇಳೋದಕ್ಕೆ ನಿಮ್ಗೆ ಧೈರ್ಯ ಇಲ್ಲ? ಇದು ನಿಮ್ಮ ಮನೆಯ ಸಮಸ್ಯೆ ಅನ್ನುವಂತಹ ರೀತಿಯಲ್ಲಿ ಕುಟುಕಿರುವಂತದ್ದು. ಒಟ್ಟಾರೆಯಾಗಿ ಇಲಾಖೆಯ ಈ ನಡೆ ಒಂದು ರೀತಿಯಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಂಡಿದೆ, ಚರ್ಚಾಸ್ಪದವಾಗಿದೆ. ಇಷ್ಟಾದ್ರೂ ಕೂಡ ತನ್ನ ತಪ್ಪನ್ನ, ಎಡವಟ್ಟನ್ನ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಸಚಿವರಾಗ್ಲಿ ಒಪ್ಕೊಳ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.